ಡಿಯರ್ ಫ್ರೆಂಡ್ಸ್, ನಾಳೆ ಬೆಳಗ್ಗೆ ಗೋವಾ ಟ್ರಿಪ್ ಹೋಗೋದಕ್ಕೆ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ. ಲಗೇಜ್ ಪ್ಯಾಕ್ ಆಗಿದೆ. ಬ್ಯಾಂಗ್ಳೂರಿಂದ ಗೋವಾಗೆ ಹೋಗಬೇಕಾದ್ರೆ 12 ಅವರ್ಸ್ ಜರ್ನಿ ಇರುತ್ತೆ ನಾವು ಚೂಸ್ ಮಾಡಿರೋಂಥ ರೂಟು. ಹಾಗಾಗಿ ಮಧ್ಯದಲ್ಲಿ ಬೇಕಾಗಿರುವಂಥ ಸ್ನ್ಯಾಕ್ಸು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲಿ ನಿಮಗೆ ಗೊತ್ತದೆ ತುಂಬ ಬಿಸಿಲಿರುತ್ತೆ, ಹಾಗಾಗಿ ಹ್ಯಾಟ್ ಮತ್ತು ಕ್ಯಾಪ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ನಾನು, ನನ್ನ ಹಸ್ಬೆಂಡು ಮತ್ತು ಮಗ 3 ಜನ ಹೋಗ್ತಾಯಿದ್ವಿ. 3 ಜನಕ್ಕೆ 5 ದಿನಕ್ಕಾಗಿರೋ ಬೇಕಾಗಿರೋವಂಥ ಎಲ್ಲ ಲಗೇಜನ್ನು ಕೂಡ ನಾವು ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಸೊ ಇದ್ರ ಜೊತೆಗೆ ಬೇಕಾಗಿರೋವಂಥ ಮೆಡಿಸಿನ್ಸು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಬೇಸಿಕ್ ಮೆಡಿಸಿನ್ಸ್ ಏನು ಬೇಕೋ ಅದನ್ನು ಕೂಡ ನಾವು ರೆಡಿ ಇಟ್ಕೊಂಡಿದ್ದೀವಿ. ಸೊ ಆನ್ ದಿ ವೇ ಹೋಗ್ತಾ ನಾವು ಎಲ್ಲಿ ಬ್ರೇಕ್ ತೊಗೊಳ್ತೀವಿ ಮತ್ತು ರೋಡ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಡೀಟೇಲ್ಸ್ನ ಕೊಡ್ತಾ ಹೋಗ್ತೀವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟ್ಯೂಸ್ಡೇ ಅರ್ಲಿ ಮಾರ್ನಿಂಗ್ 4:30 ಆಗಿದೆ. ಎಲ್ಲ ರೆಡಿ ಆಗಿದ್ದೀವಿ. ಇನ್ನೇನು ಹೊರಡ್ತೇವೆ. ಸೊ ಮನೆ ಈಗ ಬಿಟ್ಟಿದ್ದೀವಿ, ಹೊರಡ್ತಾ ಇದ್ದೀವಿ. 5 ಗಂಟೆ ಆಗಿದೆ. ನಾವು ದಾಬಸ್ಪೇಟೆ ರೋಡ್ ತೊಗೊಂಡು NH48ಗೆ ಕನೆಕ್ಟ್ ಆಗಬೇಕು. ಹಾಗಾಗಿ ದೊಡ್ಡಬಳ್ಳಾಪುರ ಕಡೆಯಿಂದ ದಾಬಸ್ಪೇಟೆ ರೋಡ್ನ ಚೂಸ್ ಮಾಡಿದ್ದೀವಿ. ಬ್ಯಾಂಗ್ಳೂರಿಂದ ನಾವು ಗೋವಾ ಕಡೆ ಹೋಗಬೇಕಾದ್ರೆ NH48 ತೊಗೊತೀವಿ. ಸೊ ವಯಾ ನಮ್ಗೆ ಯಾವ್ದ್ಯಾವುದು ಊರು ಸಿಗುತ್ತೆ ಅಂತಂದರೆ ತುಮಕೂರು, ಶಿರಾ, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ ಸಿಗುತ್ತೆ. ಸೊ ಅಲ್ಲಿ ನಾವು ಲೆಫ್ಟ್ ತೊಗೊಂಡ್ರೆ NH67 ರಾಮನಗರ, ಹೋಂಡಾ, ಸೌತ್ ಗೋವಾ ಸಿಗುತ್ತೆ. ಆ್ಯಕ್ಚುಲಿ ನಾವು ಫಾಸ್ಟ್ಯಾಗ್ ಆ್ಯನ್ಯುವಲ್ ಪಾಸ್ ತೊಗೊಂಡಿದ್ದೀವಿ 3000 ರುಪೀಸ್ ಪೇ ಮಾಡಿ. ಸೊ 1 ಇಯರಲ್ಲಿ ನಮಗೆ 200 ಟೋಲ್ಸ್ ಎಂಟ್ರಿ ಇರುತ್ತೆ. ಈಗ ನಾವು ಬ್ಯಾಂಗ್ಳೂರಿಂದ ಗೋವಾಗೆ ಹೋಗಬೇಕಾದ್ರೆ ಟೋಲ್ ಫೀ ಏನಿರುತ್ತೆ ಅಂದರೆ 750 to 800 ಇರುತ್ತೆ. ಸೊ ಇದು ತುಂಬಾ ಬೆನಿಫಿಟ್ ಆಗುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ, ನೀವು ತೊಗೊಳ್ಳಿ. ಸೊ ಇಲ್ಲಿ ಕಾಮತ್ ಹತ್ರ ಇಳ್ಕೊಂಡಿದ್ದೀವಿ, ಒಂದು ಶಾರ್ಟ್ ಬ್ರೇಕ್ ತೊಗೊಳೋಣ ಅಂತ ಹೇಳಿ. ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹಾಯ್, ಹೋಗೋಣ ಒಳಗಡೆ. ಆಹಾ, ದಾವಣಗೆರೆ ಬೆಣ್ಣೆ ದೋಸೆ. ಸೊ ಫ್ರೆಂಡ್ಸ್, ಇಲ್ಲಿ ಬೆಣ್ಣೆ ದೋಸೆ ಏನಿದೆ, ದಾವಣಗೆರೆ ಬೆಣ್ಣೆ ದೋಸೆ ತುಂಬ ಚೆನ್ನಾಗಿರುತ್ತೆ. ನಾವು ಟ್ರೈ ಮಾಡಿದ್ವಿ. ಆ್ಯಕ್ಚುಲಿ ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ವೆರಿ ಟೇಸ್ಟಿ. So we ordered 2 plates.
ಈಚ್. ಅಷ್ಟು ಚೆನ್ನಾಗಿದೆ. ಸೊ ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಲೈವ್ ಫೇಮಸ್ ಧಾರವಾಡ ಪೇಡ ಇದೆ. ಸೊ ಇದು ಬಿಗ್ ಮಿಶ್ರಾ ಅವರದು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀವಿ. ಸೊ ಟೇಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಸೌತ್ ಗೋವಾಗೆ ಹೋಗೋದಕ್ಕೆ ಇಲ್ಲಿ ನಾವು ಲೆಫ್ಟ್ ಟರ್ನ್ ತೊಗೊಳ್ತಾ ಇದ್ದೀವಿ. ಹೈವೇಯಿಂದ ಲೆಫ್ಟ್ ತೊಗೊಳ್ತಾ ಇದ್ದೀವಿ. NH48 ಇಂದ ಲೆಫ್ಟ್ ತೊಗೊಂಡ್ರೆ ಇಲ್ಲಿ ಧಾರವಾಡ ಹತ್ರ. ಸ್ವಲ್ಪ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಅಷ್ಟು ಚೆನ್ನಾಗಿಲ್ಲ. ರೋಡ್ ಏನು ಅಷ್ಟು ಚೆನ್ನಾಗಿಲ್ಲ. ಸ್ವಲ್ಪ ದೂರ ಸ್ವಲ್ಪ ಸ್ಲೋ ಮೂವಿಂಗ್ ಇರುತ್ತೆ. ಟಾರ್ ರೋಡೇ ಇದೆ, ಬಟ್ ಎಲ್ಲ ಸ್ವಲ್ಪ ಹಾಳಾಗಿದೆ. ಜಲ್ಲಿ ಹಾಕಿ ಎಲ್ಲ ರೆಡಿ ಇದೆ. ಮೋಸ್ಟ್ಲಿ ಟಾರ್ ಹಾಕ್ಬೇಕು ಅನ್ಸುತ್ತೆ. ಇಲ್ಲಿ ರೈಲ್ವೆ ಕ್ರಾಸಿಂಗ್ ಇದೆಯಲ್ಲ, ಸೊ ಅದು ಒಂದು 300 ಮೀಟರ್ಸ್ ಆ ಕಡೆ ಈ ಕಡೆ. ರೋಡ್ ಅಷ್ಟು ಚೆನ್ನಾಗಿದೆ. ಸೊ ರೋಡ್ಸ್ ಅಲ್ಲಲ್ಲಿ ಸ್ವಲ್ಪ ಹಾಳಾಗಿದೆ, ಪ್ಯಾಚ್ ಆಗಿ ಹಾಳಾಗಿದೆ. ನಿಯರ್ಲಿ ಒಂದು 50 ಕಿಲೋಮೀಟರ್ಸ್ ಇದೇ ಥರ ಇರುತ್ತೆ ಅನಿಸುತ್ತೆ. ಇಲ್ಲಿ ತನಕ ನಾವು ಬಂದಿರೋದು ಸೇರಿಸಿ ಒಂದು 50 ಕಿಲೋಮೀಟರ್ಸ್. ಧಾರವಾಡಕ್ಕೆ ಮಧ್ಯೆನೇ ನೀವು ಊಟ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಮಧ್ಯದಲ್ಲಿ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಎಲ್ಲೂ ನಿಮಗೆ ಹೋಟೆಲ್ ಸಿಗೋದಿಲ್ಲ. ಇಲ್ಲಿ ಬಂದು ರಾಮನಗರ ಅಂತ ಬರುತ್ತೆ, ಒಂದು ಸಣ್ಣದೊಂದು ಪ್ಲೇಸ್. ಸೊ ಅಲ್ಲಿ ಸ್ವಲ್ಪ ಓಕೆ, ಒಂದು ಸ್ವಲ್ಪ ಏನಾದರೂ ಸಿಗುತ್ತೆ, ಅಷ್ಟು ಬಿಟ್ಟರೆ ನಿಮ್ಗೆ ಒಳ್ಳೆ ಫುಡ್ ಬೇಕು ಅಂತಂದರೆ ಧಾರವಾಡಕ್ಕೆ ಮೊದಲೇ ನೀವು ಒಳ್ಳೆ ಹೋಟೆಲ್ಸಲ್ಲಿ ಊಟ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ರೋಡ್ಸ್ ಎಲ್ಲ ಹೀಗಿದೆ. ರೈಲ್ವೆ ಕ್ರಾಸಿಂಗ್ ಬಂದ್ರೇ ಹೀಗ ಅಂತ.
ಕಡೆ ಈ ಕಡೆ ಎಲ್ಲ ಸ್ವಲ್ಪ ಹಾಳಾಗಿದೆ. ಆಗಲೇ ಅಲ್ಲೂ ಅಷ್ಟೇ. ಕರ್ನಾಟಕ ಬೌಂಡ್ರಿನ ದಾಟದ್ವಿ, ಗೋವಾಗೆ ಎಂಟ್ರಿ ಆದ್ವಿ. ಸೌತ್ ಗೋವಾ ರೀಚ್ ಆದ್ವಿ. ನಮ್ಮ ಡೆಸ್ಟಿನೇಷನ್ ಕ್ಲಬ್ ಮಹೇಂದ್ರ ವಾರ್ಕ. 5:30ಗೆ ರೀಚ್ ಆಗಿದ್ದೀವಿ. ಮಾರ್ನಿಂಗ್ 5 AM ಹೊರಟಿದ್ದು. ಸೊ ಚೆಕ್-ಇನ್ ಆಗಿದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಬೇಕು ಅನ್ನಿಸ್ತದೆ. ಇಲ್ಲಿ ತನಕ ಜರ್ನಿ ತುಂಬಾ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಅ ಲಾಟ್. ರೋಡ್ಸ್ ಎಲ್ಲ ಚೆನ್ನಾಗಿತ್ತು, ಮತ್ತು ಆ ಗ್ರೀನರಿ ಮಧ್ಯದಲ್ಲಿ ಡ್ರೈವಿಂಗ್ ಇತ್ತಲ್ಲ, ಅದು ಕೂಡ ಥ್ರಿಲ್ಲಿಂಗ್ ಆಗಿತ್ತು ಅಂತ ಹೇಳ್ಬೋದು. ಚೆಕ್-ಇನ್ ಮುಗಿಸಿ ರೂಮ್ ಒಳಗಡೆ ಬರ್ತಾ ಇದ್ದೀವಿ. ಇದು ನಾವು 3 ಡೇಸ್ಗೆ ಬುಕ್ ಮಾಡಿರೋಂಥ ಬ್ಯೂಟಿಫುಲ್ ರೂಮ್. Thank you for watching. Please like and subscribe to my channel.